ನಮಸ್ಕಾರ ವೀಕ್ಷಕ ಬಂಧುಗಳೇ, ವೀಣೆ ಶೇಷನ್ ಅವರು ಹೇಳಿದ್ದಾರೆ, ವಿದ್ಯೆ ಸಾಧಕದ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ಅಂತ. ಇವತ್ತು ಈ ದೇವಾಲಯದಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಒಂದು ಸೀಕ್ರೆಟ್ ದೇವಾಲಯ ಹೇಗಿರಬೇಕು ಅಂತ ಯೋಚನೆ ಮಾಡಿದಾಗ ಇದು ಮಾದರಿ ದೇವಸ್ಥಾನ ಅನ್ಸ್ಕೊಳ್ಳುತ್ತೆ. ಇವತ್ತು ಗುಬ್ಲಾರದ ಆಂಜನೇಯ ದೇವಾಲಯದಲ್ಲಿದ್ದೀವಿ. ಇದರ ಒಟ್ಟು ವಾತಾವರಣವನ್ನು ನೋಡಿದರೆ ಆನಂದ ಆಗುತ್ತೆ. ಈ ದೇವಾಲಯದ ಇತಿಹಾಸ ಪರಂಪರೆ ಏನು ಅಂತೇಳಿ ಇಲ್ಲಿ ಅರ್ಚಕರಾದಂಥ ಶ್ರೀವತ್ಸ ಅವ್ರನ್ನೇ ಕೇಳೋಣ. ಪ್ರಧಾನ ಅರ್ಚಕರನ್ನೇ ಈ ಒಂದು ವಿಚಾರದಲ್ಲಿ ಕೇಳೋಣ ಅಂತೇಳಿ. ಓಂ ಶ್ರೀ ಗುರುಭ್ಯೋ ನಮಃ. ಈ ಒಂದು ದೇವಾಲಯವು ಪುರಾತನವಾದ 400 ವರ್ಷಕ್ಕೂ ಹಳೆಯದು. ಹಿಂದೆ ಮುಂದೆ ನೀವು ನೋಡಿದ್ದೀರಿ, ಚಿಕ್ಕದು ಉದ್ಭವ ಮೂರ್ತಿ. ಆ ಮೂರ್ತಿನ ವ್ಯಾಸರಾಯರು ಪ್ರತಿಷ್ಠೆ ಮಾಡಿದ್ರು 400 ವರ್ಷಗಳ ಹಿಂದೆ. ಅದು ಬರ್ತಾ ಬರ್ತಾ ನಾವೆಲ್ಲ ಇದು ಮಾಡಿಕೊಂಡು ಅವತ್ತಿನ ನಮ್ಮ ತಾತ ಮುತ್ತಾತ ಅವ್ರ 400 ವರ್ಷಗಳಿಂದನೂ ಯಾವ ಪ್ರತಿಷ್ಠೆ ಆಯಿತೋ ಅವತ್ತಿಂದನೂ ನಾವು ನಮ್ಮ ಹಿರಿಯಕರೆಲ್ಲ ಪೂಜೆ ಮಾಡ್ಕೊಂಬಂದಿದ್ದೀವಿ. ಆ ಪೂಜೆ ಮಾಡ್ಕೊಂಬಂದು ಇವತ್ತೊಂದು ದಿವಸ ಚಿಕ್ಕದಾಗಿತ್ತು ದೇವಸ್ಥಾನ. ಇಲ್ಲಿ ಭಕ್ತಾದಿಗಳು ಮತ್ತು ಕೆಲವು ಹಿರಿಯರೆಲ್ಲ ಶ್ರೀಮಂತರಿದ್ದಾರೆ, ಅವರೆಲ್ಲ ಸ್ವಲ್ಪ ದೇಣಿಗೆ ಹೆಚ್ಚಾಗಿ ಕೊಟ್ಟು, ಮತ್ತು ಸರ್ಕಾರದವರು ಸಹ ನಮ್ಮ ರಾಮಲಿಂಗರೆಡ್ಡಿಯವರು 35 ಲಕ್ಷ ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ. ಈ 35 ಲಕ್ಷದಲ್ಲಿ ಇನ್ನೂ ಹಲವಾರು ಕೆಲಸಗಳಿದೆ. ಇನ್ನೂ ಫಸ್ಟ್ 20 ಲಕ್ಷ ಕೊಟ್ಟಿದ್ದರು, ಎಲ್ಲ ಸಂಪೂರ್ಣ ಕೆಲಸ ಮಾಡಿದ್ದೀವಿ. ಇನ್ನೂ ಒಂದು 15-20 ಕೆಲಸ ಇದೆ, ಎಲ್ಲ ಪೂರ್ಣಗೊಳ್ತದೆ. ಆದರೆ ಭಕ್ತಾದಿಗಳು ಒತ್ತಡ ತಡೆಯಲಾರದೆ ಎಲ್ಲ ಪೂರ್ಣ ಕೆಲಸ ಆದಮೇಲೆ ನಾವು ಮಾಡಬೇಕು ಅಂತ ಇದ್ದಿದ್ದು. ಆದರೆ ಭಕ್ತಾದಿಗಳ ಒತ್ತಡದಿಂದ ನಾವು ಬೇಗ ಜೀರ್ಣೋದ್ಧಾರ ಮಾಡಬೇಕಾಯಿತು. ಒಂದೊಂದೇ ಕೆಲಸ ಒಂದೊಂದೇ ಈ ಥರ ನಡೀತಾ ಇದ್ದಾವೆ. ಇಲ್ಲಿ ವಿಶೇಷ ಏನಂದರೆ, ಎಲ್ಲಿ ಆಂಜನೇಯ ಸ್ವಾಮಿನ ಯಾರು ಬಂದು ಭಕ್ತಿಯಿಂದ ಬೇಡ್ಕೊಂಬತ್ತಾರೋ ಅವರು ಗುಬ್ಳಾಳದಲ್ಲಿ ಬಂದವರೆಲ್ಲ, ಕೆಲವರೆಲ್ಲ ಬಾಡಿಗೆ ಮನೆಗೆ ಬಂದವರು. ಇನ್ನೊಂದೇನೆಂದರೆ, ಆಂಜನೇಯ ಸಾಮಾನ್ಯವಾಗಿ ಬೇರೆ ಕಡೆ ಬೆಟ್ಟ ಎತ್ಕೊಂಡಿರುವಂಥದ್ದು ಈ ಥರದ್ದೆಲ್ಲ ಇದೆ. ಇದು ನೇರವಾಗಿ ಒಂದು ವಿಶಿಷ್ಟವಾಗಿದೆ. ಇದೇನು ವಿಶೇಷ? ಇದು ಹಿಂದೆ ಈ ರೀತಿ ಆಂಜನೇಯ ಇಡೀ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ, ಮತ್ತು ಸುಮಾರು ನೀವು ಕರ್ನಾಟಕದಲ್ಲೂ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ರಾಮ ಸೀತಾ ಪ್ರತ್ಯಕ್ಷ ಆದಾಗ ರಾಮ ಅಂತ ಬಾಯಿ ತೆಗೆದು ಇದು ಮಾಡ್ತಾರೆ. ಕೆಲವು ಭಕ್ತಿ ರಾಮ ಅಂತ ಬಾಯಲ್ಲಿ ಹೇಳ್ಕೊತಾರೆ. ಆದರೆ ಇಲ್ಲಿ ಬಾಯಿ ಬಿಟ್ಟು ರಾಮ ಅಂತ ಹೇಳೋದ್ರಿಂದ ಈ ಒಂದು ಮೂರ್ತಿನ ವಿಶೇಷವಾಗಿ ನಮ್ಮ ಹಲವಾರು ಗುರುಗಳನ್ನು ನಾವು ಕೇಳಿದ್ವಿ. ಋಷಿಮುನಿಗಳು ಕೇಳಿದಾಗ ಆ ಗುರುಗಳು ಹೇಳಿದ್ರು, ಈ ಥರ ಪ್ರತಿಷ್ಠೆ ಮಾಡಿ ತುಂಬ ಶ್ರೇಷ್ಠವಾಗಿರ್ತದೆ. ಸುಮಾರು ಈ ಒಂದು ಮೂರ್ತಿನ ಬಂದವರು ಯಾರು ಒಂದು 5 ನಿಮಿಷ ಅಲ್ಲಿ ಕೂತ್ಕೊಂಡು ಜಪ, ಆಂಜನೇಯನ ಮೂಲ ಮಂತ್ರ ಜಪ ಮಾಡಿದೆ ಯಾರೂ 5 ನಿಮಿಷ ಕೂತ್ಕೊಂಡು ಹೋಗೋದಿಲ್ಲ. ಆ ರೀತಿ ಇದೆ. ಇಲ್ಲಿ ವಿಶೇಷ ಏನಂದರೆ, ವಿಳೆದೆಲೆ ಹಾರ, ಹರಕೆ ಹೊತ್ಕೊಂಡವರು ವಿಳೆದೆಲೆ ಹಾರ 108, 1008, ಈ 5000 ಈ ಥರ ಎಲ್ಲ ವಿಳೆದೆಲೆ ಹಾರ ತಂದು ವಿಳೆದೆಲೆ ಎಲ್ಲ ಪೂಜೆ ಮಾಡ್ತಾರೆ. ಅವ್ರ ಹರಕೆ ಎಲ್ಲ ಇದು ಮಾಡ್ತಾರೆ. ಹಾಗೆ ಒಡೆಹಾರ ಸುಮಾರು 108ರಿಂದ 10,000ವರೆಗೂ ಒಡೆಹಾರ ಮಾಡಿಸ್ತಾರೆ ಇಲ್ಲಿ ಕೆಲವು ಭಕ್ತಾದಿಗಳು ಹರಿಸ್ಕೊಂಡವರೆಲ್ಲ. ಮತ್ತು ನಮ್ಮ ನಮ್ಮ ಇಡೀ ಹನುಮ ಜಯಂತಿ ಇರ್ಬೋದು, ಶ್ರೀರಾಮನವಮಿ ಇರ್ಬೋದು, ಯುಗಾದಿ ಇರ್ಬೋದು, ಎಲ್ಲ ಒಂದು ಹಬ್ಬ ಹರಿದಿನಗಳೆಲ್ಲ ವಿಶೇಷವಾಗಿ ನಡೀತಾ ಇದೆ. ಆ ಕಾಲದಿಂದ ನಡ್ಕೊಂಬರ್ತಾಯಿದೆ. ಧನುರ್ಮಾಸದಲ್ಲಂತೂ ಬೆಳಗ್ಗೆ 4 ಗಂಟೆಯಿಂದನೂ ಎಲ್ಲ ಇದು ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ. ಅದರಿಂದ ಈ ಒಂದು ದೇವಸ್ಥಾನ ಒಂದು ಇತಿಹಾಸ ಪ್ರಸಿದ್ಧವಾದ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಅಂತ ಹೇಳಿದ್ರು ತಪ್ಪೇ. ಭಕ್ತಾದಿಗಳು ಮತ್ತು ಸುತ್ತಮುತ್ತ ಭಕ್ತಾದಿಗಳಿದ್ದಾರೆ, ಅವರು ಎಲ್ಲ ಇದು ಮಾಡಿ ಈ ಒಂದು ದೇವಸ್ಥಾನನ ನಮ್ಮ ಪ್ರದ್ಯುಮ್ನ ಅಂತ ಗುರುಗಳಿದ್ದಾರೆ, ಅವರು ಒಂದು ಕೈ ಹಾಕಿ ಅಮ್ಮನವರು ಅಮೃತೇಶ್ವರಿ ಮಾಡಿದ್ರು. ಒಂದು ವಲ್ಲಭ ಮಹಾಗಣಪತಿ ಅಂತ ಮಾಡಿದ್ದೀವಿ. ಆಂಜನೇಯ ಒಂದು ಪುರಾತನ ಒಂದು ಮೂರ್ತಿ ಒಂದು ಹೊಸದಾಗಿ ಕಳೆದ ಮಾರ್ಚ್ 22ರಂದು ನಾವು ಸ್ಥಾಪನೆ ಮಾಡಿದ್ವಿ. ಇಲ್ಲಿ ಒಂದು ವಿಶೇಷ ಏನಂದರೆ, ಎಲ್ಲ ಭಕ್ತಾದಿಗಳು ಬಂದು ಈ ಪೂರ್ತಿ ದೇವಸ್ಥಾನ ಚೆನ್ನಾಗಿದೆ, ಈ ರೀತಿ ಬೆಂಗಳೂರಲ್ಲಿ ನಾವೆಲ್ಲೂ ನೋಡಿಲ್ಲ, ಈ ರೀತಿ ದೇವಸ್ಥಾನ ಚೆನ್ನಾಗಿದೆ ಅಂತ ಬಂದು ಒಂದು 10 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಮನಸ್ಸು ನೆಮ್ಮದಿಯಾಗಿ ಹೋಗ್ತಾರೆ. ಇಲ್ಲಿ ಬಂದವರೆಲ್ಲ ತುಂಬ ಚೆನ್ನಾಗಿದೆ, ನಾವು ಬಂದರೆ ಇಲ್ಲಿ ನೆಮ್ಮದಿಯ ಸಿಗುತ್ತೆ, ಬೇರೆ ಎಲ್ಲೋ ಗಜಿಬಿಜಿ ಇರುತ್ತೆ, ಇಲ್ಲಿ ಬಂದಾಗ ನಮಗೆ ತುಂಬ ನೆಮ್ಮದಿ ಇರ್ತದೆ ಅಂದ್ಬಿಟ್ಟು ನೆಮ್ಮದಿಯಿಂದ ಇದು ಮಾಡ್ತಾರೆ. ಅದರಿಂದ ಈ ಒಂದು ದೇವಸ್ಥಾನ ಅಷ್ಟೊಂದು ಶಾಂತಮೂರ್ತಿ. ಆಮೇಲೆ ಈ ದೇವಸ್ಥಾನ ಒಂದು ಹಿಂದೆ ಹಳೆಯದು ಪವರ್ ಇದೆ. ಈ ಒಂದು ಆಂಜನೇಯ ಸ್ವಾಮಿಗೆ ತುಂಬ ಪವರ್ ಇದೆ. ಅವರು ಯಾರೇ ಬಂದು ಇಲ್ಲಿ ಅನೇಕ ಜನ ಬಾಡಿಗೆಗೆ ಬಂದಿದ್ದಾರೆ. ಬಾಡಿಗೆ ಬಂದವರು ಸುಮಾರು ಜನ ಬಾಡಿಗೆ ಬಂದವರೆಲ್ಲ ಇವತ್ತೊಂದು ದಿವಸ ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ, ಸ್ವಂತ ಅಪಾರ್ಟ್ಮೆಂಟ್ಗಳು ಕಟ್ತಿದ್ದಾರೆ, ಜಮೀನು ತೊಗೊಂಡಿದ್ದಾರೆ. ಎಲ್ಲ ತೊಗೊಂಡು ಅವರೆಲ್ಲ ಸಮೃದ್ಧಿಯನ್ನು ವ್ಯಾಪಾರಸ್ಥರು ಬರ್ತಾರೆ.
ಎಲ್ಲ ಮಾರವಾಡಿಗಳಿರ್ಬೋದು ಅವರೆಲ್ಲ ಬಂದು ಎಲ್ಲ ಪೂಜೆ ಮಾಡಿ ಮಾರವಾಡಿಗಳು ಅವರು ಸಹ ಇವತ್ತೊಂದು ದಿವಸ ಅಂಗಡಿಗಳು ಬಾಡಿಗೆ ತೊಗೊಂಡವರು ಸ್ವಂತ ಅಂಗಡಿಗಳು ಮಾಡ್ಕೊಂಬಿಟ್ಟಿದ್ದೀನಿ. ಆ ರೀತಿ ಒಂದು ದೇವಸ್ಥಾನ ಪವರ್ ಆಗಿದೆ ಮತ್ತು ಭಕ್ತಿ ಇವೆಲ್ಲ ಇದು ಮಾಡ್ತಾರೆ. ಮತ್ತು ವಿಶೇಷವಾಗಿ ಸೀತಾರಾಮ ಕಲ್ಯಾಣೋತ್ಸವ, ಒಡೆಯ ಅಲಂಕಾರ ಇದ್ದಂಗೆ ವಿಶೇಷವಾಗಿ ಶನಿವಾರ ಮಂಗಳವಾರ ವಿಶೇಷ ಪೂಜೆಗಳಿರ್ತವೆ. ಅಮೃತೇಶ್ವರಿಗೆ ಮತ್ತು ಶುಕ್ರವಾರ ದಿವಸ ವಿಶೇಷ ಅಭಿಷೇಕ ಪೂಜೆಗಳೆಲ್ಲ ಇರ್ತವೆ. ವರಮಾನ ಸಂಕಷ್ಟ ಚತುರ್ದಶಿ ಮತ್ತು ಬುಧವಾರ ದಿವಸಗಳಲ್ಲಿ ಗಣಪತಿಗೆ ವಿಶೇಷ ಪೂಜೆಗಳಿರ್ತವೆ. ಈ ಒಂದು ದೇವಸ್ಥಾನದಲ್ಲಿ ಇನ್ನೂ ಅನೇಕ ಕೆಲಸಗಳಾಗಬೇಕು. ನಮ್ಮ ಮುದ್ರಾಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಎಲ್ಲ ಇದು ಮಾಡಿದ್ದಾರೆ. ಈ ಒಂದು ನಾವು ಅನೇಕ ಅಧಿಕಾರಿಗಳೆಲ್ಲ ಬರೆಳಿದ್ದೀವಿ, ಅಧಿಕಾರಿಗಳು ಯಾರೂ ಬಂದಿಲ್ಲ. ಹಿಂದೆ ಲಕ್ಷ್ಮೀ ಮೇಡಮ್ ಅಂತ ಒಬ್ಬರು ಬಂದಿದ್ದರು, ಬನಶಂಕರಿ ಆಗಿದ್ದಾಗ ಅವರೊಬ್ಬರು ಬಂದು ಹೋದರು. ಮಿಕ್ಕಿನಾದ ಅಧಿಕಾರಿಗಳು ಯಾರು ಇಂಥ ದೇವಸ್ಥಾನಗಳು ಬಂದು ನೋಡಿ ಅಂತ ಅಂದ್ರೂ ಯಾರೂ ಬಂದು ಗಮನ ಹರಿಸಿಲ್ಲ. ನಾವು ಸ್ವಂತ ಇದು ಮಾಡಿಕೊಂಡು ಭಕ್ತಾದಿಗಳನ್ನೆಲ್ಲ ಹಿಡ್ಕೊಂಡು ನಾವೆಲ್ಲ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಒಂದು ಪರಮಾತ್ಮನು ಸಹ ಬಂದ ಭಕ್ತಾದಿಗಳಿಗೆಲ್ಲ ಒಳ್ಳೇದು ಮಾಡ್ತಾಯಿದ್ದಾರೆ. ಈ ಒಂದು ಎಲ್ಲ ಹೇಳಿ ನಮಗೆ ಇದು ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನು ಎಲ್ಲ ಇದು ಮಾಡಿ ಅವರು ಸಹ ಅನೇಕ ಒಂದು ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕೆ ದುಡ್ಡುಗಳು ಕೊಡ್ತಾ ಇದ್ದಾರೆ. ಅಲ್ಲ ಈಗ ಅವ್ರು ಬಂದ ಮೇಲೆ ಸುಮಾರು ಸಿ ಗ್ರೇಡ್ ದೇವಸ್ಥಾನಗಳಿಗೂ ಹಣ ಕೊಡ್ತಾ ಇರೋದ್ರಿಂದ ಅವುಗಳು ಸಹ ಇಂಪ್ರೂವ್ ಆಗ್ತಾ ಇದ್ದಾವೆ. ಇದೇ ರೀತಿ ಮುಂದಿನ ದಿನಗಳು ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ರಾಜ್ಯದಲ್ಲಿರೋ ಎಲ್ಲ ಸಿ ವರ್ಗದ ದೇವಾಲಯಗಳಿಗೂ ಈ ರೀತಿ ಜೀರ್ಣೋದ್ಧಾರಕ್ಕೆ ಹಣ ನೀಡಿ ಆ ದೇವಸ್ಥಾನಗಳು ಅಭಿವೃದ್ಧಿಯಾಗಿ ಅಚ್ಚುಗರು ಸುಖ ನೆಮ್ಮದಿಯಿಂದ ಬಾಳಂತೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಈ ಆಂಜನೇಯ ಸ್ವಾಮಿ, ಗುಡ್ಡಾಳ ಆಂಜನೇಯ ಸ್ವಾಮಿ ಅವ್ರಿಗೆ ಕೃಪಾ ಕಡೆ ಮುಂದೆ ಯಾರೇ ಬಂದು ಪ್ರಾರ್ಥನೆ ಮಾಡ್ಕೊಂಡು ಏನೇ ಕೆಲಸ ಕಷ್ಟದ ಕೆಲಸಗಳು ಆಗದೇ ಇರೋ ಕೆಲಸಗಳೆಲ್ಲ ಆಗ್ತಾಯಿದ್ದಾವೆ. ಆ ರೀತಿ ಒಂದು ವಿಳೆದೆಲೆ ಹಾರ ಇರ್ಬೋದು, ಒಡೆ ಹಾರ ಇರ್ಬೋದು, ಪಂಚಾಮೃತ ಅಭಿಷೇಕ ಇರ್ಬೋದು, ಮತ್ತು ಸೀತಾರಾಮ ಕಲ್ಯಾಣೋತ್ಸವ ಹೋಮಗಳು, ರಾಮ ತಾರಕ ಹೋಮ, ಆಂಜನೇಯ ಮೂಲಮಂತ್ರ ಹೋಮ, ಎಲ್ಲ ಹೋಮಗಳು ಎಲ್ಲ ಡೈಲಿ ಭಕ್ತಾದಿಗಳು ಯಾವಾಗ ಇದು ಮಾಡ್ತಾರೋ ಅದೆಲ್ಲ ಮಾಡ್ತಾಯಿದ್ದೀವಿ. ತುಂಬ ಎಲ್ಲ ಇವಾಗ ಸ್ವಲ್ಪ ಅಭಿವೃದ್ಧಿಯಾಗಿ ಎಲ್ಲ ಇದಾಗ್ತಾಯಿದೆ. ಈ ಒಂದು ದೇವಸ್ಥಾನ ತುಂಬ ಪವರ್ ಒಂದು ಶಕ್ತಿ ಇರೋ ದೇವಸ್ಥಾನ. ಅದರಿಂದ ಈ ಒಂದು ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ರೀತಿ ಭಕ್ತಾದಿಗಳು ಮತ್ತು ನಿಮ್ಮಂಥ ದಾನಿಗಳು ಎಲ್ಲ ಬಂದೆಲ್ಲ ಇದು ಮಾಡ್ತಾ ಇರೋದ್ರಿಂದ ದೇವಸ್ಥಾನ ಮುಂದೆ ಒಂದು ಶ್ರೀ ಕ್ಷೇತ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದರಿಂದ ಈ ಒಂದು ದೇವಸ್ಥಾನಕ್ಕೆ ಮತ್ತು ಭಗವಂತ ಇಡೀ ನೀವು ಈ ಗ್ರಾಮಕ್ಕೆ, ಬೆಂಗಳೂರು ಇಡೀ ನಗರಕ್ಕೆ ಮತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೇದು ಮಾಡಲಿ ಆಂಜನೇಯ ಅಂತ ನಾವು ಬೇಕಂತ. ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಶ್ರೀವತ್ಸ ಪ್ರಧಾನ ಅರ್ಚಕರು, ಗುಡ್ಡಾಳ ಆಂಜನೇಯ ಸ್ವಾಮಿ ದೇವಸ್ಥಾನ. ಧನ್ಯವಾದಗಳು ವೀಕ್ಷಕ ಬಂಧುಗಳೇ. ದೇವಾಲಯಗಳಲ್ಲಿ ಅಪೇಕ್ಷೆ ಇಷ್ಟೇ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು ಅನ್ನೋದಾದರೆ ಈ ರೀತಿ ದೇವಾಲಯಗಳ ಮುಖೇನ ಸಮಾಜಕ್ಕೆ ಶಕ್ತಿ ಸಿಗುವಂಥದ್ದು ಆಗಲಿ. ಮುಂದಿನ ದಿನಗಳಲ್ಲಿ ಬೇರೆ ದೇವಾಲಯಗಳನ್ನು ವೀಕ್ಷಣೆ ಮಾಡೋಣ.